ಬೆಳಗ್ಗೆ ಹೊತ್ತು ಏನು ತಿಂಡಿ ಮಾಡಬೇಕು ಅಂದ್ಬಿಟ್ಟು ರಾತ್ರಿಯಿಂದ ಬೆಳಗ್ಗೆ ತನಕನೂ ಯೋಚನೆ ಮಾಡ್ತಾನೆ ಇರ್ತೀವಿ ಅಲ್ವಾ. ಅದರಲ್ಲೂ ಬೇಗ ಆಗುವಂತಹ ತಿಂಡಿ ಇದ್ದರೆ ಸಾಕು ಅನಿಸುತ್ತೆ. ನಮಸ್ತೆ, ನಾನು ಚೈತ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಆಲೂಗಡ್ಡೆಯಿಂದ ರುಚಿಕರವಾಗಿ ಸುಲಭವಾಗಿ ಒಂದು ರೈಸ್ ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಆಲೂ ರೈಸ್ನ ಮಾಡಲಿಕ್ಕೆ 3 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಸಿಪ್ಪೆ ತೆಗೆದು ಮೀಡಿಯಮ್ ಸೈಜ್ ಆಗಿ ಕಟ್ ಮಾಡಿ ನೀರಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆನ ಉದ್ದುದ್ದಾಗಿನೂ ಕೂಡ ಕಟ್ ಮಾಡ್ಕೊಳ್ಬೋದು. ಒಂದು ಬಾಣಲೆಗೆ ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಅರ್ಧ ಸ್ಪೂನು ಜೀರಿಗೆ, 2 ಸೀಳಿರುವಂತಹ ಹಸಿಮೆಣಸಿನ್ಕಾಯಿ, 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಉದ್ದುಗೆಚ್ಚಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗಿ ಒಂಬಣ್ಣಕ್ಕೆ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ನಂತರ ಇದಕ್ಕೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಮತ್ತೆ 1-2 ಸಾರಿ ಕೈ ಆಡ್ಕೊಳ್ತಾ ಇದ್ದೀನಿ. ಈ ಆಲೂ ರೈಸು ಮಧ್ಯಾಹ್ನದ ಊಟಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಕೈ ಆಡ್ಕೊಂಡ ನಂತರ ಹೆಚ್ಚಿಟ್ಕೊಂಡಂತಹ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆಯಿಂದ ಏನೇ ಅಡುಗೆ ತಿಂಡಿಗಳನ್ನ ಮಾಡಿದ್ರೂ ತುಂಬಾ ರುಚಿಯಾಗಿರುತ್ತೆ. ಆಲೂಗಡ್ಡೆನ ಹಾಕೊಂಡ ನಂತರ 1/4 ಸ್ಪೂನು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ಕೈ ಆಡ್ಕೊಳ್ತಾ ಆಲೂಗಡ್ಡೆನ ಬೇಯಿಸ್ಕೊಳ್ಬೇಕಾಗುತ್ತೆ. 1-2-3 ಸಾರಿ ಕೈ ಆಡ್ಕೊಂಡ ನಂತರ ಆಲೂಗಡ್ಡೆನ 1-2 ನಿಮಿಷ ಲೋ ಫ್ಲೇಮಲ್ಲೇ ತಟ್ಟೆನ ಮುಚ್ಚಿ ಬೇಯಿಸ್ಕೊಳ್ಬೇಕಾಗತ್ತೆ. ನೀರನ್ನು ಹಾಕ್ದೇನೆ ಲೋ ಫ್ಲೇಮಲ್ಲೇ ಆಲೂಗಡ್ಡೆನ 1-2 ನಿಮಿಷ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಆಲೂಗಡ್ಡೆನ 1/4 ಭಾಗದಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಅತಿಯಾಗಿ ಬೇಯಿಸ್ಕೊಳ್ಳೋದ್ರಿಂದ ಆಲೂಗಡ್ಡೆ ಹಾಗೆ ಮಸ್ಕೊಂಡೋಗ್ಬಿಡುತ್ತೆ ಅಲ್ವಾ. 1/4 ಕಪ್ಪು ಟೊಮೆಟೊನ ಹಾಕ್ಕೊಂಡಿದ್ದೀನಿ. 1 ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣಗೆ ಹೆಚ್ಚಿ ಹಾಕೊಂಡ ನಂತರ ಮತ್ತೆ 1-2 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ಬಿಡೋಣ. ಟೊಮೆಟೊ ಸ್ವಲ್ಪ ಮೆತ್ತಗಾದರೆ ಆಲೂ ರೈಸು ಕೂಡ ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಆಲೂಗಡ್ಡೆ ಟೊಮೆಟೊನ ಬೇಯಿಸ್ಕೊಂಡ ನಂತರ 1 ಸ್ಪೂನು ಅಚ್ಕಾರದ ಪುಡಿ, ಅರ್ಧ ಸ್ಪೂನು ಧನಿಯಾ ಪುಡಿ, 3/4 ಸ್ಪೂನು ಗರಂ ಮಸಾಲೆನ ಹಾಕಿ 10 ಸೆಕೆಂಡು ಕೈ ಆಡ್ಕೊಳ್ಳೋಣ. ಮಸಾಲೆನೂ ಕೂಡ ಸ್ವಲ್ಪ ಚೆನ್ನಾಗಿ ಮುಗ್ಗುತ್ತೆ. ಮಸಾಲೆನ ಹಾಕಿ 10 ಸೆಕೆಂಡು ಕೈ ಆಡ್ಕೊಂಡ ನಂತರ ಅನ್ನನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅನ್ನ ಸ್ವಲ್ಪ ತಣ್ಣದಿದ್ರೆ ಅಥವಾ ಬೆಚ್ಚಗಿದ್ರೆ ಬಿಡಿಯಾಗಿ ಉದ್ರಾಗಿ ಆಲೂ ರೈಸು ತುಂಬಾ ಚೆನ್ನಾಗಿರುತ್ತೆ. ಚಿತ್ರಾನ್ನ, ಪುಳಿಯೋಗರೆ ಅಥವಾ ಯಾವುದೇ ರೀತಿಯ ಒಗ್ಗರಣೆ ಅನ್ನಗಳನ್ನ ಮಾಡುವಾಗ ಅನ್ನನ ಸ್ವಲ್ಪ ತಣಿಸಿ ಹಾಕೋದ್ರಿಂದ ಬಿಡಿಯಾಗಿ ಅನ್ನ ತುಂಬ ಚೆನ್ನಾಗಾಗುತ್ತೆ. ರುಚಿಕರವಾಗಿ ಆಲೂ ರೈಸು ರೆಡಿಯಾಗಿದೆ. ಇದಕ್ಕೆ ಮೇಲೆ ಸ್ವಲ್ಪ ಪುದೀನ ಸೊಪ್ಪು ಜೊತೆಗೆ 1 ಇಡಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಕೊತ್ತಂಬರಿ ಈ ಥರ ರೈಸ್ಗಳಿಗೆ ತುಂಬಾ ರುಚಿ ಕೊಡುತ್ತೆ. ರುಚಿಯಾಗಿ ಶುಚಿಯಾಗಿ ಸುಲಭವಾಗಿ ಆಲೂ ರೈಸು ರೆಡಿ. ಇದ್ರ ಜೊತೆಗೆ ರಾಯ್ತನ ಮಾಡ್ಕೊಳ್ಳೋಣ. ರಾಯ್ತ ನಾನು ಸ್ವಲ್ಪ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. 1-2 ಕಪ್ಪು ಮೊಸರುಗೆ 1/4 ಕಪ್ಪು ತುರಿದಿರುವಂತಹ ಸೌತೆಕಾಯಿ, ಸ್ವಲ್ಪ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಿಟಿಕೆ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಕ್ಯಾರೆಟು ಟೊಮೆಟೊನು ಕೂಡ ಸೇರಿಸ್ಕೊಳ್ಬೋದು. ಇಷ್ಟೇ ಸಾಕು, ಸಿಂಪಲ್ಲಾಗಿ ರಾಯ್ತ ರೆಡಿ. ಬಿಸಿಯಾಗಿ ರುಚಿಯಾದಂತಹ ಆಲೂ ರೈಸು ಜೊತೆಗೆ ತಣ್ಣಗಿರುವಂತಹ ರಾಯ್ತ ಎಂಥ ಒಳ್ಳೆ ಕಾಂಬಿನೇಷನ್ನು ಅಲ್ವಾ. ಆಲೂ ರೈಸ್ನ ದಿಢೀರಾಗಿ ಮಾಡ್ಬೋದು ಅಥವಾ ಉಳಿದಿರುವಂತಹ ಅನ್ನದಲ್ಲಿನೂ ಕೂಡ ಮಾಡ್ಕೊಳ್ಬೋದು ಅಲ್ವಾ. ತುಂಬಾ ಸುಲಭ ಹಾಗೂ ರುಚಿಕರ. ರಾಯ್ತ ಬದಲಿಗೆ ಚಟ್ನಿನೂ ಕೂಡ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ ಅದು ಕೂಡ. ನೀವು ಕೂಡ ಒಮ್ಮೆ ಈ ಆಲೂ ರೈಸ್ನ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.